ಎಲ್ಲೆಂದರಲ್ಲಿ ವ್ಯಾಪಾರಿಗಳು ಕೋಳಿಯ ತ್ಯಾಜ್ಯವನ್ನ ಎಸಿತಾ ಇದ್ರು. ಇದರಿಂದ ಅನಾರೋಗ್ಯ ಹಾಗೂ ಮಾಲಿನ್ಯ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ತ್ಯಾಜ್ಯ ವಿಚಾರಕ್ಕೆ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ. ತ್ಯಾಜ್ಯವನ್ನ ಎಲ್ಲೆಂದರಲ್ಲಿ ಎಸೆಯದಂತೆ ಅಂಗಡಿ ಮಾಲೀಕರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ವ್ಯಾಪಾರಿಗಳಿಗೆ ಪುರಸಭೆ ಅಧಿಕಾರಿಗಳು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಚನ್ನಗಿರಿ ಪುರಸಭೆ ವ್ಯಾಪ್ತಿಯ ವ್ಯಾಪಾರಿಗಳಿಗೆ ಸಿಕ್ಕಿರುವಂತಹ ಎಚ್ಚರಿಕೆ ಇದು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದಲ್ಲಿರುವಂತಹ ಅಂಗಡಿಗಳು ಅಂದರೆ ಕೋಳಿ ಅಂಗಡಿ ಇರುತ್ತೆ, ಅದರ ತ್ಯಾಜ್ಯವನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ತಾರೆ. ಇದರಿಂದ ಸಾಕಷ್ಟು ಅನಾರೋಗ್ಯ ಉಂಟಾಗುತ್ತೆ, ಹಾಗೆ ಪರಿಸರ ಮಾಲಿನ್ಯ ಕೂಡ ಉಂಟಾಗುತ್ತೆ ಅಂತ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳಿಗೆ ಪುರಸಭೆಯ ಅಧಿಕಾರಿಗಳು ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಚನ್ನಗಿರಿ ಪುರಸಭೆ ವ್ಯಾಪ್ತಿಯಲ್ಲಿ ಕೋಳಿ ಮತ್ತು ಮಾಂಸದ ಅಂಗಡಿಗಳ ಮಾಲೀಕರು ಎಲ್ಲಿ ಬೇಕೋ ಅಲ್ಲಿ ತ್ಯಾಜ್ಯವನ್ನ ಬಿಸಾಡ್ತಾ ಇದ್ರು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರಂಡಿ ಸೇರಿದಂತೆ ಎಲ್ಲಿ ಬೇಕೋ ಅಲ್ಲಿ ತ್ಯಾಜ್ಯವನ್ನ ಬಿಸಾಕಿ ಹೋಗ್ತಾ ಇದ್ರು. ಹೀಗಾಗಿ ಚರಂಡಿ ನೀರು ಅಲ್ಲೇ ಕಟ್ಕೊಳ್ತಾ ಇತ್ತು, ಮುಂದೆ ಹೋಗ್ತಾ ಇರಲಿಲ್ಲ, ದುರ್ವಾಸನೆ ಉಂಟಾಗ್ತಾ ಇತ್ತು. ಇದರಿಂದಾಗಿ ಅನಾರೋಗ್ಯ ಹಾಗೂ ಮಾಲಿನ್ಯ ಹೆಚ್ಚಾಗ್ತಾ ಇತ್ತು. ಹೀಗಾಗಿ ಈ ತ್ಯಾಜ್ಯ ವಿಚಾರಕ್ಕೆ ಸಾಕಷ್ಟು ಬಾರಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು. ಕೊನೆಗೂ ಪುರಸಭೆ ಸ್ವಚ್ಛತಾ ಕಾರ್ಯವನ್ನ ಹಮ್ಮಿಕೊಂಡಿತ್ತು. ಈ ವೇಳೆ ತ್ಯಾಜ್ಯವನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕುವಂತಹ ಅಂಗಡಿ ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೂಡ ನೀಡಲಾಗಿದೆ. ತ್ಯಾಜ್ಯವನ್ನ ಪುರಸಭೆಯ ವಾಹನಗಳಿಗೆ ಮಾತ್ರ ಹಾಕಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಈ ರೀತಿ ಚರಂಡಿಗಳಲ್ಲಿ ಹಾಕೋದ್ರಿಂದ ಅಲ್ಲಿರುವಂತಹ ಚರಂಡಿ ನೀರು ಬ್ಲಾಕ್ ಆಗುತ್ತೆ, ಕಟ್ಕೊಳ್ಳುತ್ತೆ, ಹೋಗೋದಿಲ್ಲ, ಸರಾಗವಾಗಿ ಹರಿತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದ್ದು ಸ್ವಚ್ಛತೆಗೆ ಸಹಕಾರ ಅಗತ್ಯ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದೆ. ಪದೇ ಪದೇ ಇಲ್ಲಿ ಬರಕ್ಕಾಗಲ್ಲ, ಮನೇಲೆ ಹೇಳೋಗಿದ್ದೀವಿ ಅವ್ರಿಗೆ. ಎಷ್ಟು ಫ್ರೀ ಆದಾಗತ್ ನೋಡು. ಪದೇ ಪದೇ ಇಲ್ಲಿ ಬರಕ್ಕಾಗಲ್ಲ, ಮನೇಲೆ ಹೇಳೋಗಿದ್ದೀವಿ ಅವ್ರಿಗೆ.